ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಲಾಸ್ಟ್ ವಿಡಿಯೋದಲ್ಲೇ ನಾವು ಊರಿಗೆ ಹೋಗಿದ್ವಿ ಅಂಥೇಳಿ ಹಾಕಿದ್ದೆ, ಅದೇ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಇವ್ರು ಸ್ವಲ್ಪ ಬೇಗ ಬಂದರು ಅಂಥೇಳಿ ಇವ್ರು ಮನ್ಕೊಂಡಿದ್ರು. ಆಮೇಲೆ ನಾವು ಸ್ವಲ್ಪ ಲೇಟಾಗೋಯ್ತು ಬರೋಷ್ಟೊತ್ತಿಗೆ. ನಮ್ಮ ಅಪ್ಪ ಬರ್ತಾ ಏನಾದರೂ ತಗೊಂಬಮ್ಮ ಅಂತೇಳಿದ್ರು ಅಂತ ಅಂದ್ಬಿಟ್ಟು ಹಂಗೆ ಬರ್ತಾ ನಾನು ಸ್ವಲ್ಪ ಮಿಕ್ಚರು ತಗೊಂಬಂದು ಕೊಟ್ಟೆ. ಅವ್ರು ಯಾಕಂದರೆ ನೈಟು ಬಿಗ್ ಬಾಸ್ ನೋಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ಏನಾದರೂ ತಗೋಬಮ್ಮ ಅಂತೇಳಿದರು. ಸರಿ ಅಂತ ತಗೊಂಡು ಬಂದೆ. ಆಮೇಲೆ ಎಲ್ಲರೂ ಬಂದಮೇಲೆ ಒಂದು ಸ್ವಲ್ಪ ಟೀ ಮಾಡಿ ಕುಡಿಯೋಣ ಅಂಥೇಳಿ ಟೀ ಕುಡಿತಾಯಿದ್ವಿ. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲರಿಗೂ ಅಷ್ಟೇನೆ. ಆವತ್ತು ನೈಟು ಊಟ ಮಾಡಿ ಸ್ವಲ್ಪ ಬೇಗನೆ ಮನ್ಕೊಂಬಿಟ್ವಿ. ಎಲ್ಲ ಮನ್ಕೊಂಡಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೈಟ್ ಯಾರೂ ಬಿಗ್ ಬಾಸ್ ನೋಡಿಲ್ಲ ಅಂಥೇಳಿ ಬೆಳಗ್ಗೆ ಹಾಕ್ತಾರಲ್ಲ ಅದನ್ನು ನೋಡ್ತಾಯಿದ್ರು. ನಾನು ಹಂಗೆ ಅಡುಗೆ ಮಾಡ್ಕೊಂಡು ನೋಡ್ತಾಯಿದ್ದೆ. ಮತ್ತು ನಾವು ವಾಪಸ್ ಊರಿಗೆ ಬರಬೇಕಾಗಿತ್ತು, ಸ್ವಲ್ಪ ಕೆಲಸನೂ ಇತ್ತು. ಏನು ಅಂತ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಅಡುಗೆ ಎಲ್ಲ ಮಾಡಿ ಚಿಕನ್ ತೊಗೊಂಬಂದಿದ್ರು, ಚಿಕನ್ನೆಲ್ಲ ಮಾಡಿ ಊಟ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಹಂಗೆ ನೋಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಅಲ್ಲಿಂದ ಬಿಟ್ಟಿದ್ದಾದಮೇಲೆ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ರಿ. ನಾವು ಮನೆ ಖಾಲಿ ಮಾಡಬೇಕಾಗಿತ್ತು, ಒಂದು ಮನೆ ಹೇಳಿದರು, ಅದನ್ನು ನೋಡೋಣ ಅಂತ ಅಂದ್ಕೊಂಡು ಭಾನುವಾರ ಬರ್ತೀವಿ ಅಂತೇಳಿದ್ರಿ. ಅದಕ್ಕೆ ಸರಿ ಅಂತ ನಾವು ಸ್ವಲ್ಪ ಬೇಗನೆ ಮನೆಗೆ ಬಂದ್ವಿ. ನೋಡೋಣ ಮನೆ ಯಾವ ರೀತಿ ಇದೆ ಅಂತ. ಆಮೇಲೆ ಮನೆಗೆ ಬಂದಿದ್ದಾದಮೇಲೆ ಆವತ್ತು ಅಷ್ಟೇ ತುಂಬ ಟಯರ್ಡ್ ಆಗಿದ್ದರಿಂದ ನಾನು ಸ್ವಲ್ಪ ನಾಷ್ಟ ಥರ ಮಾಡಿದ್ದೆ, ಚಿತ್ರಾನ್ನ ಮಾಡಿ ಚಟ್ನಿ ಮಾಡಿದ್ದೆ. ಅದನ್ನು ಊಟ ಮಾಡಿಕೊಂಡು ಮನೆ ನೋಡೋಕೆ ಹೋದ್ವಿ. ನೈಟು ನೋಡ್ಕೊಂಬರೋಣ, ನಮ್ಗೆ ಮನೆಯೇ ಸಟ್ಟಾಯಿತು ಅಂಥೇಳಿ ಸರಿ ಆಯಿತು. ಬೇಗನೆ ಖಾಲಿ ಬೇರೆ ಮಾಡಬೇಕಾಗಿತ್ತು ಈ ಮನೆ, ಅದಕ್ಕೇ ಸರಿ ಹೋಗಿ ನೋಡೋಣ, ಅದು ಒಪ್ಪಿಗೆ ಆದರೆ ಆ ಮನೆಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡು ಊಟ ಎಲ್ಲ ಮಾಡಿದಾದಮೇಲೆ ಆ ಮನೆಗೆ ಹೋಗ್ತಾಯಿದ್ದೀವಿ. ನೋಡೋಣ ಯಾವ ರೀತಿ ಇದೆ ಅಂತ. ಚೆನ್ನಾಗಿತ್ತು, ಅದು ಡಬಲ್ ಬೆಡ್ರೂಮ್ ಮನೆಯೇ, ತುಂಬಾ ಚೆನ್ನಾಗಿತ್ತು. ಸರಿ ಇದಕ್ಕೆ ಹೋಗ್ಬಿಡೋಣ ಅಂತ ಇವರು ಓನರ್ ಅವರು ಖಾಲಿ ಮಾಡಿರಿ ಅಂತ ಹೇಳ್ತಾಯಿದ್ರು ನಮಗೆ. ಏನು ಇದು ರೀಸನ್ ಇಲ್ಲ, ತುಂಬ ವರ್ಷನೇ ಆಗಿತ್ತು, ಆದರೂ ಖಾಲಿ ಮಾಡಿ ಅಂತ ಹೇಳಿದ್ರು ಅಂಥೇಳಿ ನಾವು ಬೇರೆ ನೋಡ್ತಾಯಿದ್ವಿ ನಮಗೂ. ಸರಿ ಅಂತ ಇದು ಅಡುಗೆ ಮನೆ, ಒಂದು ಅಡುಗೆ ಮನೆ, ಇದು ಅಡುಗೆ ಮನೆ, ಹಾಲು ಮತ್ತು 2 ಬೆಡ್ರೂಮು. ತುಂಬಾ ಚೆನ್ನಾಗಿತ್ತು ಮನೆ. ಸರಿ ಇದೇ ಮನೆ ಓಕೆ ಮಾಡೋಣ ಅಂತ ನನ್ನ ಮಗಳು ಚುಚ್ಚೇನು ಹಾಕೋಕೆ ಹೋಗಿದ್ದಾಳೆ, ಶಾಕ್ ಹೊಡೆದ್ಬಿಟ್ಟಿದೆ ಅದು, ಅದಕ್ಕೆ ಅಮ್ಮ ಶಾಖ ಹೊಡಿತಾ ಇದೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಇನ್ನೊಂದು ಸಲ ಚೆಕ್ ಮಾಡಿದ್ದಕ್ಕೆ ಏನು ಶಾಕ್ ಏನು ಹೊಡೆದಿರಿಲ್ಲ, ಚೆನ್ನಾಗಿತ್ತು. ಸರಿ ಅಂಥೇಳಿ ಇದು 2 ರೂಮು ಹಾಲು ಅಡುಗೆ ಮನೆ ದೇವ್ರ ಮನೆ ಇಷ್ಟು ಇತ್ತು, ತುಂಬ ಚೆನ್ನಾಗಿತ್ತು. ಸರಿ ಇದೇ ಮನೆಯೇ ನೋಡೋಣ, ಓಕೆ ಮಾಡೋಣ ಅಂಥೇಳಿ ಮಾತಾಡಿಕೊಂಡು, ನಮಗೂ ಬೇರೆ ಟೈಮ್ ಇದ್ದಿಲ್ಲ. ನೆಕ್ಸ್ಟ್ ಡೇ ಹಂಗೆ ಪೈಂಟ್ ತಗೊಂಡು ನೀವೇ ಒಡಿಸ್ಕೊಳ್ಳಿ ಪೈಂಟು ಅಂತೇಳಿದರು ಓನರ್ ಅವರು. ಅವ್ರ ಹತ್ರನೂ ಮಾತಾಡಿದಾದ್ಮೇಲೆ ಸರಿ ಏನು ಪಕ್ಕದಲ್ಲಿರೋರೆ ಅಲ್ವಾ, ಸರಿ ನೀವೇ ಬನ್ನಿ ಅಂಥೇಳಿ ಅವರು ಅಂದರು. ಪೈಂಟ್ ಹೊಡ್ಸ್ಕೊಬಿಡಿ ಅಂತ ಹೇಳಿದ್ರು ಅಂಥೇಳಿ ನಾನು ಪೈಂಟ್ ತರೋಣ ಅಂತ, ಪೈಂಟ್ ತೆಗೆದುಕೊಡೋಣ ಅಂತ ಅಂದ್ಬಿಟ್ಟು ಹೋದೆ. ಊಟ ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಇದು ಊಟಕ್ಕೆ ಕಾಳು ಸಾರು ಮಾಡಿದ್ದೆ. ಊಟ ಮಾಡಿಕೊಂಡು ಅವ್ರು ಹೋದರು, ನಮ್ಮ ಅಕ್ಕವರೆಲ್ಲ ಬಂದಿದ್ರಲ್ಲ ಅವ್ರು ಹೋಗಿದ್ದಾದ್ಮೇಲೆ ಅವ್ರನ್ನ ಕಳಿಸ್ಬಿಟ್ಟು ನಾನು ಪೈಂಟ್ ತಗೊಡ್ಬೇಕಾಗಿತ್ತು. ಸರಿ ಅಂತ ನನಗೂ ಸ್ವಲ್ಪ ಕೆಲಸ ತುಂಬಾ ಇತ್ತು ಅಂಥೇಳಿ ನೀವು ಹೋಗ್ರಿ ಅವ್ರನ್ನ ಕಳಿಸ್ಕೊಟ್ಬಿಟ್ಟು, ಮತ್ತು ನನಗೆ ತುಂಬಾ ಕೆಲಸ ಇತ್ತು. ಮನೆ ಖಾಲಿ ಮಾಡೋದಂದರೆ ಸುಮ್ಮನೆ ಅಲ್ಲ, ತುಂಬಾ ಕೆಲಸ ಇತ್ತು ಅಂಥೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾವು ಪೈಂಟ್ ತರೋಣ ಅಂಥೇಳಿ ನಾನು ನಮ್ಮ ಮನೆಯವರೆಲ್ಲ ಹೋಗಿದ್ವಿ. ನಾನು ಪೈಂಟ್ ಹೊಡೆ ಹುಡುಗನೂ ಅಷ್ಟೇ ನಮಗೆ ಗೊತ್ತಿರೋರ ಕೈಲೇ ಹೊಡ್ಸಿದ್ವಿ. ಅವನ್ನೂ ಕರ್ಕೊಂಡು ಹಂಗೆ ಏನೇನು ಬೇಕೋ ಹೇಳ್ಬಪ್ಪ ತಗೊಡ್ತೀನಿ ಅಂತೇಳ್ಬಿಟ್ಟು ನಾವೇ ಹೋಗಿದ್ವಿ ಜೊತೆಗೆ ತೆಗೆದುಕೊಡೋಣ ಪೈಂಟು ಅಂತ. ಸರಿ ಏನೇನು ಬೇಕೋ ಎಲ್ಲ ತಗೊಂಡು ಪಾಪ ಅವರು ಹಂಗೆ ಇಮಿಡಿಯೇಟ್ಲಿ ಕೆಲಸನೂ ಅಷ್ಟೇ ಶುರು ಮಾಡಿದ್ರು. ತಗೊಂಡು ಬಂದಿದ್ದ ತಕ್ಷಣವೇ ಪೈಂಟ್ ಹೊಡೆಯೋಕ್ಕೆ ಶುರು ಮಾಡಿದ್ರು ಅವರು. ನನಗೆ ನಾವಿದ್ದಿದ್ದ ಮನೆಯಲ್ಲಿ ಕೆಲಸ ಇತ್ತು ಅಂಥೇಳಿ ಸುಮ್ಮನೆ ಒಂದು ಟೈಮ್ ಬಂದು ಮಾಡ್ತಾಯಿದ್ದಾರಾ ಇಲ್ಲ ಅಂತ ನೋಡ್ತಾಯಿದ್ದೆ. ಮಾಡ್ತಾಯಿದ್ರು. ಒಂದು ದಿನ ಅರ್ಧ ಮಧ್ಯಾಹ್ನಕ್ಕೆ ಫುಲ್ಲು ಹೊಡ್ಕೊಟ್ಬಿಟ್ಟು ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು ಅವರು. ತುಂಬಾ ಚೆನ್ನಾಗಿ ಹೊಡೆದಿದ್ರು ಪೈಂಟ್ ಎಲ್ಲನೂ ಅಷ್ಟೇ. ಈ ರೀತಿಯಾಗಿ ಒಂದು ವಾರದೊಳಗಡೆ ಮನೆ ನೋಡಿದ್ದು, ಆಮೇಲೆ ಮತ್ತೆ ನನಗೂ ಅಷ್ಟೇ ಅಲ್ಲಿರೋ ಮನೆ ಖಾಲಿ ಮಾಡಿದ್ದು ಎಲ್ಲನೂ ಆಯಿತು. ಎಲ್ಲ ಹೊಡೆದಿದ್ದೆಲ್ಲ ಆದಮೇಲೆ
ಸರಿ ಅವರೇ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗಿದ್ರು, ಮನೆಯೆಲ್ಲ ಕ್ಲೀನ್ ಮಾಡಿದರು. ನಾವು ಸುಮ್ಮನೆ ಒರೆಸ್ಕೊಂಡ್ವಿ ಅಷ್ಟೇ. ಮತ್ತು ನಮ್ಮಮ್ಮ ಅವರೆಲ್ಲ ಬರ್ತೀನಿ ಅಂತೇಳಿದರು. ಒಬ್ಬಳೇ ಮಾಡ್ಕೋಬೇಡ, ನಾವು ಸ್ವಲ್ಪ ಬಂದು ಎಲ್ಪ್ ಮಾಡ್ತೀವಿ ಅಂತೇಳಿದರು ಅಂತ ಅಂದ್ಬಿಟ್ಟು ಅವರು ಬಂದಿದ್ದರು ಪಾಪ. ಅವರು ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಪಾತ್ರೆಗಳೆಲ್ಲ ಬೆಳ್ಕೋಬೇಕು, ಎಷ್ಟೊಂದು ಸಾಮಾನು ಎಲ್ಲ ಬೆಳಗ್ಗೆ ಇತ್ತು ಅಂಥೇಳಿ, ಬೆಳಗಬೇಕಾಗಿತ್ತು ಅಂಥೇಳಿ ಎಲ್ಲ ಸಾಮಾನು ಬೆಳ್ಕೊಳ್ತಾ ಇದ್ದೆ ನಾನು. ಅವ್ರು ಪೇಂಟ್ ಹೊಡೆಯೋಷ್ಟೊತ್ತಿಗೆ ನಾನು ಈ ಕಡೆ ಸಾಮಾನುಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಈ ಥರ ಒಂದು 3-4 ದಿನ ತುಂಬಾ ಕೆಲಸ, ಸ್ವಲ್ಪನೂ ಫ್ರೀಯಾಗಿದ್ದಿರಲಿಲ್ಲ. ತುಂಬಾ ಕೆಲಸ ಇತ್ತು. ಮನೆ ಖಾಲಿ ಮಾಡೋದಂದರೆ ಹಂಗೇ ಎಷ್ಟು ಕೆಲಸ ಇರುತ್ತೆ. ಸರಿ ಅಂತ ಎಲ್ಲಗೂ ತೊಳ್ದು ಸಾಮಾನೆಲ್ಲ ಉಜ್ಜಿ, ರೈಸ್ ಸಾಂಬಾರಿತ್ತು ಅಂತ ಹೇಳಿ ಬರೀ ರೈಸ್ ಮಾತ್ರನೇ ಮಾಡಿಕೊಂಡೆ ನಾನು. ಅಡುಗೆ ಮಾಡೋಷ್ಟು ಟೈಮ್ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ವಿ ನಾವು ಹೋದ ವಾರ. ಅದೆಲ್ಲ ಮುಗಿಸ್ಕೊಂಡು ಊಟಗೆಲ್ಲ ಮಾಡಿಕೊಂಡು, ಆಮೇಲೆ ಸಾಯಂಕಾಲಕ್ಕೆ ತುಂಬ ಸುತ್ತಾಗಿದೆಯಾ ಅಂತೇಳ್ಬಿಟ್ಟು ನಮ್ಮ ಮನೆಗೆ ಪಾನಿಪುರಿ ತಗೊಂಬಂದಿದ್ರು. ಸರಿ ಏನಾದರೂ ತಗೊಂಬರ್ತೀನಿ ಅಂಥೇಳಿ ಹಂಗೆ ಬರ್ತಾ ಪಾನಿಪುರಿ ತಗೊಂಬಂದಿದ್ರು. ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಮತ್ತೇನೋ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದು ವಾರ ಪೂರ್ತಿ ಕೆಲಸನೇ ಸರೋಗಿತ್ತು. ಎಲ್ಲ ತೊಳೆಯೋದು, ಅವನ್ನೆಲ್ಲ ಒರೆಸಿಡೋದು, ತಿರ್ಗಾ ಮುಟ್ಟೆಗೆ ಹಾಕೋದು, ಈ ಥರ ಇತ್ತು. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.